ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮ ದೇಶದಲ್ಲಿ ಈ ಬದುಕಕ್ಕೆ ತುಂಬ ಈ ಉಸಿರುಗಟ್ಟಂಥ ವಾತಾವರಣ ಅಂತಾರಲ್ಲ, ಅದು ಸೃಷ್ಟಿ ಆಗ್ತಾ ಇದೆ. ಅರೆ, ನಾನು ಹೇಳ್ತಾ ಇರೋದು ಸಾಮಾನ್ಯ ಭಾರತೀಯರಿಗೆ ಅಥವಾ ದೇಶಭಕ್ತ ಭಾರತೀಯರಿಗಲ್ಲ, ಬದಲಾಗಿ ದೇಶಕ್ಕೆ ಹೊರೆಯಾಗಿ ಬದುಕ್ತಾ ಇರುವಂತಹವರಿಗೆ, ಜೊತೆಗೆ ಈ ಮೋದಿ ವಿರೋಧಿಗಳಿಗೆ ನಮ್ಮ ಭಾರತದಲ್ಲಿ ಒಂಥರ ಉಸಿರುಗಟ್ಟುವಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅಂದರೆ ಬದುಕಕ್ಕೆ ಆಗ್ತಾ ಇಲ್ಲ ಸರ್ ಅನ್ನೋ ಥರದಲ್ಲಿ ಅವರಿಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ರೀ. ನೀವು ನಂಬಲ್ಲ, ಮೋದಿ ಬಗ್ಗೆ ಯಾವೆಲ್ಲ ರೇಂಜಲ್ಲಿ ವಿರೋಧವನ್ನ ಮಾಡ್ತಾರೆ, ವಿಷವನ್ನ ಕಕ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮೋದಿ ಅವರು ಅವತ್ತು ಇಸ್ರೇಲಿಗೆ ಹೋದ್ರಂತೆ, ಅಲ್ಲೆಲ್ಲ ಓಡಾಡಿದ್ರಂತೆ. ನೇತನ್ಯಾಹು ಅವರು ವೆಲ್ಕಮ್ ಜೊತೆಗೆ ಒಳ್ಳೆ ಆತಿಥ್ಯವನ್ನ ಕೊಟ್ರಂತೆ. ಹಾಗೆ ಮೋದಿಯವರು ಭಾರತಕ್ಕೆ ಬರ್ತಾ ಇದ್ದಂಗೆ ಅಲ್ಲಿ ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಕ್ ಶುರು ಇರಾನ್ ಮೇಲೆ. ಅಯ್ಯಯ್ಯೋ, ಮೋದಿ ಹೋಗಿ ಏನೆಲ್ಲ ಆಯ್ತು ನೋಡಿ, ಮೋದಿ ಎಡಗಾಲ್ ಇಟ್ಟಿದ್ದು ಹೆಂಗೆಲ್ಲ ಆಗೋಯ್ತು ನೋಡಿ ಅಂತ ಬಳೆ ಹೊಡ್ಕೊಳಕ್ ಶುರು ಮಾಡಿದ್ರ. ಅದಾದ್ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಯುದ್ಧದ ಕಾರ್ಮೋಡ ಕಾಡ್ತಾ ಇತ್ತು. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ ಆಗ್ತಾ ಇತ್ತು. ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಈ ಗಂಡಾಂತರ ಇಲ್ಲ, ಅಪಾಯದ ಯಾವುದೇ ವಾಸನೆ ಇಲ್ಲ. ಭಾರತ ಮಾತ್ರ ತುಂಬ ಸೇಫ್ ಆಗಿ ತಂಪಾಡಿಗೆ ತಾನಿತ್ತು, ಕ್ರಿಕೆಟ್ ಆಡ್ತಾ ಇತ್ತು. ಬೆಳಗ್ಗೆ ಏಳದಂತೆ, ತಿಂಡಿ ತಿನ್ನದಂತೆ, ಆಫೀಸಿಗೆ ಬರೋದಂತೆ, ಟೀ ಕುಡಿಯೋದಂತೆ, ಮನೆಗೆ ಹೋಗೋದಂತೆ, ಊಟ ಮಾಡೋದಂತೆ, ಮಲ್ಗೋದಂತೆ, ಪಾರ್ಟಿ, ಪಬ್ಬು, ಟ್ರಿಪ್ಪು ಅಂತ ಆರಾಮಾಗಿತ್ತು. ಅರೆ ಅಲ್ಲಿ ನೋಡಿದ್ರೆ ಅಮೆರಿಕ ಯುದ್ಧ ಮಾಡ್ತಾ ಇದೆ, ಇಸ್ರೇಲ್ ಯುದ್ಧ ಮಾಡ್ತಾ ಇದೆ, ಇರಾನು ತಪರಾಕಿ ಮೇಲೆ ತಪರಾಕಿ ತಿಂತಾ ಇದೆ. ಅಲ್ಲಿಂದ ಹಾರಿರೋ ಮಿಸೈಲ್ಗಳು ಸೌದಿ ಅರೇಬಿಯಾ ಅಂತೆ, ಬಹ್ರೇನ್ ಅಂತೆ, ಕತಾರ್ ಅಂತೆ, ಹೀಗೆ ಎಲ್ಲ ಕಡೆಗಳಲ್ಲಿ ಬಿದ್ದು ಎಲ್ಲ ಕಡೆಗಳಲ್ಲಿ ಆತಂಕ ಇದೆ. ಆದರೆ ಈ ಮೋದಿಯ ಭಾರತದಲ್ಲಿ ಎಲ್ಲರೂ ಕೂಡ ಇಷ್ಟೊಂದು ಆರಾಮಾಗಿದ್ದಾರಲ್ಲ ಅಂತ ಮೋದಿ ವಿರೋಧಿಗಳು ಪಾಪ ಅದೆಷ್ಟೋ ನಿದ್ರಾಹೀನತೆಯನ್ನ ಅನುಭವಿಸಿದಾರೋ ಗೊತ್ತಿಲ್ಲ. ಅದರ ಜೊತೆಗೆ ಈ ನರೇಂದ್ರ ಮೋದಿ ಅವರನ್ನ ಇನ್ನೊಂದು ಅವರಿಗೆ ಬೈಯಕ್ಕೆ ಚಾನ್ಸ್ ಸಿಗುತ್ತೆ. ವರ್ಲ್ಡ್ ಕಪ್ ಫೈನಲಿಗೆ ಭಾರತ ಬಂದಿದೆ, ನ್ಯೂಜಿಲೆಂಡ್ ಭಯಂಕರ ಸ್ಟ್ರಾಂಗ್ ಇದೆ, ಸೌತ್ ಆಫ್ರಿಕಾ ಮೇಲೆ ಹೆಂಗ್ ಹೊಡೆದ್ರು ಅದೇ ಥರದಲ್ಲಿ ಭಾರತದ ಮೇಲೂ ಹೊಡಿತಾರೆ. ಆಡ್ತಾ ಇರೋದಿಲ್ಲಿ ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಭಾರತ ಸೋಲ್ಬೇಕು. ಸೋತಿದ್ದಕ್ಕೆ ನರೇಂದ್ರ ಮೋದಿ ಅವರ ಸ್ಟೇಡಿಯಂ ಅಲ್ಲಿ ಆಡಿದ್ದೇ ಕಾರಣ. ಇದಕ್ಕೆ ಪನವತಿ ಅಂದ್ರೆ ನರೇಂದ್ರ ಮೋದಿ ಅವರೇ ಅಂತ ಎಲ್ಲರೂ ಪಾಪ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಇಟ್ಕೊಂಡಿದ್ರು. ಆದ್ರೆ ನಮ್ಮ ಟೀಮ್ ಇಂಡಿಯಾ ಅದೆಂಥ ಗೆಲುವನ್ನ ಗೆತ್ತು ಅಂದ್ರೆ ಪಾಪ ನ್ಯೂಜಿಲೆಂಡ್ ಅವ್ರು ನೋಡಿದ್ರೆ ಬೇಜಾರಾಗುತ್ತೆ. ಅದರ ಜೊತೆಗೆ ಈ ಮೋದಿ ವಿರೋಧಿಗಳನ್ನ ನೋಡಿದ್ರೆ ಇನ್ನೂ ಬೇಜಾರಾಗುತ್ತೆ. ನಮ್ಮ ITBT ಮಿನಿಸ್ಟರ್ ಇದಾರಲ್ಲ, ಅದೇ ಪ್ರಿಯಾಂಕ ಖರ್ಗೆ ಅವರೇ ರೀ, ಅವ್ರದ್ದು ಇಲಾಖೆ ಬಿಟ್ಟು ಬಾಕಿ ಸಂಬಂಧ ಇಲ್ದರೆ ಎಲ್ಲಾ ಕಡೆ ಮಾತಾಡ್ತಾರಲ್ಲ, ಅವರು ಕೂಡ ಹೇಳಿದ್ರು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಂದ್ರೆ ಗೆಲ್ಲೋದ್ ಕಷ್ಟ ಇದೆ, ಅಲ್ಲಿದ್ರೆ ಗೆಲ್ಲದೇ ಇಲ್ಲ ಅಂತ. ಲಾಸ್ಟ್ 50 ಓವರ್ ವರ್ಲ್ಡ್ ಕಪ್ ಅನ್ನ ಭಾರತ ಸೋತಿದ್ದಾಗ ಮೋದಿ ಅವರು ಅಲ್ಲಿದ್ದ ಕಾರಣಕ್ಕೇನೆ ಸೋತ್ರು. ಮೋದಿ ಪನೋತಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಇಡೀ ಕಾಂಗ್ರೆಸ್ ಕೂಡ ಭಾರತ ಸೋಲೋದನ್ನ ಕಾಯ್ತಾ ಇತ್ತು. ಆದ್ರೆ ಭಾರತ ಸೋಲ್ತಾ ಇಲ್ಲ. ವಿಜಯ ಅಲ್ಲ, ಅದು ದಿಗ್ವಿಜಯ ಅಂತದ್ದೊಂದು ಗೆಲುವನ್ನ ತಗೊಂಡು ಬಂತು. ಜೊತೆಗೆ ಕಪ್ಪು, ಅದೇ ವರ್ಲ್ಡ್ ಕಪ್ ಕೂಡ ತಗೊಂಡ್ಬಂತು. ಈಗ ಇನ್ನೊಂದು ವಿಚಾರಕ್ಕೆ ಮೋದಿಯನ್ನ ಹೆಣಿಲೇಬೇಕು ಅಂತ, ಅದೇ ಸೌದಿ ಅರೇಬಿಯಾ ಮೇಲೆ ಇರಾನ್ ಅವರು ದಾಳಿ ಮಾಡಿದ್ರಲ್ಲ. ಅಯ್ಯಯ್ಯೋ, ಅಲ್ಲಿ ಭಾರತದ್ದು ಎಷ್ಟೊಂದು ಜನ ಇದ್ದಾರೆ, ಭಾರತದವರೆಲ್ಲ ಸತ್ತೋಗಿದಾರಂತೆ ಅಂತ ಈ ಲೆಫ್ಟಿಸ್ಟ್ಗಳು ತುಂಬಾ ಅಪಪ್ರಚಾರನ ಮಾಡಕ್ಕೆ ಶುರು ಮಾಡಿದ್ರು. ಅಂದ್ರೆ ಅವರಿಗೆ ನ್ಯೂಸ್ ಅನ್ನ ಅಲ್ಲಿ ಸೌದಿ ರಾಜ ಫೋನ್ ಮಾಡಿ ಹಲೋ ಇಲ್ಲಿಬ್ರು ಸತ್ತೋಗಿದಾರ್ರಿ ಅಂತ ಹೇಳಿರ್ಲಿಲ್ಲ. ಇವರೇ ಒಂದು ಕಲ್ಪನೆಯನ್ನ ಮಾಡ್ಕೊಂಡ್ರು, ಕಥೆಯನ್ನ ಕಟ್ಟಿದ್ರು, ಎಲ್ಲಾ ಕಡೆ ಪ್ರಚಾರ ಮಾಡಕ್ಕೆ ಶುರು ಮಾಡಿದ್ರು. ಆದ್ರೆ ಸೌದಿಯಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಹೇಳ್ತು, ಇಲ್ಲಿ ಯಾರು ಕೂಡ ಸತ್ತಿಲ್ಲ, ಒಬ್ರಿಗೆ ಗಾಯ ಆಗಿದೆ, ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇದ್ದೀವಿ, ಅವರು ಔಟ್ ಆಫ್ ಡೇಂಜರ್ ಅಂತ ಹೇಳ್ಬಿಟ್ರು. ಛೇ, ಏನ್ರಿ ಈ ಮೋದಿ ವಿರೋಧಿಗಳಿಗೆ ಎಲ್ಲಿ ಹೋದ್ರೂ ಹಿನ್ನಡೆ ಆಗ್ತಾ ಇದೆ ಹೇಳ್ರಿ. ಭಾರತದಲ್ಲಿ ಬದುಕೋದೇ ಕಷ್ಟ. ಬೇರೆ ದೇಶದ ಎಕ್ಸಾಂಪಲ್ ತಂದು ಇಲ್ಲೇನಾದ್ರೂ ಅಪಪ್ರಚಾರ ಮಾಡೋಣ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಜೊತೆಗೆ ಇನ್ನೊಂದು ಬ್ರಹ್ಮಾಸ್ತ್ರ ಅಂದ್ರೆ ಏನು, ಈಗ ನಮ್ಮ ಟ್ರಂಪ್ ಅಣ್ಣ ಇದಾರಲ್ಲ, ಅವ್ರು ಹೇಳ್ದಂಗೆ ಮೋದಿ ಕೇಳ್ಬೇಕಂತೆ, ರಷ್ಯಾದವ್ರ ಹತ್ರ ಪೆಟ್ರೋಲ್ ತಗೊಳ್ಳಿ ಅಂದ್ರೆ ತಗೋಬೇಕಂತೆ, ಇಲ್ಲ ಅಂದ್ರೆ ನಿಲ್ಸ್ಬೇಕಂತೆ, ಈ ಥರದ್ದು ಪ್ರಚಾರವನ್ನ ಶುರು ಮಾಡಿದ್ರು. ಆದ್ರೆ ಅಮೆರಿಕ ಹೇಳಿತ್ತು, ಟ್ರಂಪ್ ಅಣ್ಣ ಹೇಳಿದ್ದ. ಆದರೆ ನಮ್ಮದು ವ್ಯವಹಾರ ಏನು ಕ್ರೂಡ್ ಆಯಿಲ್ ಖರೀದಿ ಇತ್ತಲ್ಲ, ಅದ್ರ ಮಾತ್ರ ನಿಂತೇ ಇರಲಿಲ್ಲ. ಹೌದು, ಟ್ರಂಪ್ ಅಣ್ಣ ಹೇಳಿದ್ದಕ್ಕೆ ಏನಾದ್ರು ತಗೊಂಡು ನಿಲ್ಸಿದಿದ್ರೆ ಈಗ ಪೆಟ್ರೋಲು ಡೀಸೆಲ್ ರೇಟಲ್ಲಿ ಹೆಚ್ಚು ಕಮ್ಮಿ ಆಗ್ತಿರ್ಲಿಲ್ವಾ? ಒಂದೇ ರೇಟ್ ಹೋಗ್ತಾ ಇದೆ ಅಂದ್ರೆ ಅಲ್ಲಿಂದನೇ ತೈಲ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಟ್ರಂಪ್ ಅಣ್ಣ ಹೇಳ್ದಂತೆ ಭಾರತಕ್ಕೆ 30 ದಿವಸ ಎಕ್ಸ್ಕ್ಯೂಸ್ ಕೊಡ್ತೀನಿ, 30 ದಿವಸ ಟ್ರೇಡ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಟ್ರಂಪ್ ಅಣ್ಣ ನಮ್ಮ ಕಡೆ ಒಂದು
ಪದವನ್ನ ಬಳಸ್ತಾರೆ. ಈ ಮನೆ ಕಟ್ಟುವಾಗ ಮೇಸ್ತ್ರಿಗಳು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಮನೆಯನ್ನ ಕಟ್ತಾರೆ. ಅಲ್ಲಿ ಕೋಲ್ ಮೇಸ್ತ್ರಿ ಅಂತ ಒಬ್ರು ಇರ್ತಾರೆ. ಅಂದ್ರೆ ನಾನು ಹೇಳಿದೆ ನೋಡಿ, ಇಲ್ಲೇ ಡೋರ್ ಬರಬೇಕು ಅಂತ ಅದಕ್ಕೇನೆ ಹಾಕಿದ್ದಾರೆ ಅಂತ. ಕಟ್ಟುವಾಗ ಆಯಪ್ಪ ಸೀನಲ್ಲೇ ಇರಲ್ಲ. ಅದೇ ತರ ನಮ್ಮ ಕೋಲ್ ಮೇಸ್ತ್ರಿ ಕೆಲಸವನ್ನ ಟ್ರಂಪ್ ಅಣ್ಣ ಮಾಡ್ತಾ ಇದ್ದಾರೆ. ಟ್ರಂಪ್ಗೂ ಗೊತ್ತಿದೆ, ಬಾಕಿಯವ್ರಿಗೂ ಗೊತ್ತಿದೆ ಭಾರತವನ್ನ ಮಾತು ಕೇಳಿಸೋಕೆ ಆಗೋಲ್ಲ ಅಂತ. ಯಾಕೆಂದ್ರೆ ಇದೇ ಜೈಶಂಕರ್ ಅವರು ವೈಟ್ ಹೌಸ್ ಅಲ್ಲಿ ಕೂತ್ಕೊಂಡು ಭಾರತದ ಹಿತಾಸಕ್ತಿ ನಮಗೆ ಮೊದಲು, ನೀವು ಕಮ್ಮಿ ಕೊಟ್ರೆ ನಿಮ್ಮ ಹತ್ರ ತಗೋತೀವಿ, ಅವ್ರು ಕಮ್ಮಿ ಕೊಟ್ರೆ ಅವ್ರ ಹತ್ರ ತಗೋತೀವಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು. ಅಂಥವ್ರು ಇಲ್ಲಿ ಹೇಳ್ತಾರೆ ವ್ಯವಹಾರ ಎಲ್ಲ ಟ್ರಂಪ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಮೋದಿ ಅವರ ಗುಲಾಮ ಅಂತ. ಈ ಗುಲಾಮ ಅನ್ನೋ ಶಬ್ದವನ್ನು ಬಳಸಿದ್ಯಾರು ಗೊತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರು. ಟ್ರಂಪ್ ಒಬ್ಬ ಸರ್ವಾಧಿಕಾರಿ ಅಂತೆ, ಮೋದಿ ಅವರ ಗುಲಾಮ ಅಂತೆ. ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಈಗ ಸೌದಿ ಕಡೆಯಿಂದ ಅಲ್ಲಿಯ ವಿದೇಶಾಂಗ ಸಚಿವರು ಇದ್ದಾರಲ್ಲ, ಅವ್ರು ಹೇಳ್ತಾರೆ ಸಾರ್, ಮೋದಿ ಒಂದು ಕಾಲ್ ಮಾಡಿದ್ರೆ ಯುದ್ಧ ನಿಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇರಾನ್ ಈಗ ಇಸ್ರೇಲ್ ಮತ್ತೆ ಅಮೆರಿಕ ಜೊತೆಗೆ ಮಾತ್ರ ಹೋರಾಡ್ತಾ ಇಲ್ಲ, ಅದಕ್ಕೆ ಈ ತಲೆ ಬಾವು ಬಂದು ಇಷ್ಟು ದಪ್ಪ ಆಗಿ ಕಂಡ ದೇಶಕ್ಕೆಲ್ಲ ಮಿಸೈಲ್ ಹಾಕಿ ಎಲ್ಲಾ ಕಡೆಯಲ್ಲಿ ದ್ವೇಷ ಕಟ್ಕೊಂಡಿದೆ. ಬಾಕಿಯವು ಯುದ್ಧ ಮಾಡ್ತಾ ಇಲ್ಲ. ಯುದ್ಧಕ್ಕೆ ಏನಾದ್ರು ನಿಂತ್ರೆ ಒಂದು ಭೂಪಟವನ್ನ ತೆಗೆದು ಇಲ್ಲಿ ನೋಡಿ, ಇಲ್ಲಿ ಇರಾನ್ ಅನ್ನೋ ದೇಶ ಇತ್ತಂತೆ ಅನ್ನೋ ಕಥೆಯನ್ನ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಸುತ್ತಮುತ್ತಲಿನ ಅಷ್ಟು ದೇಶಗಳು ಬಂದ್ರೆ ಒಂದೇ ಸಲ ಜೋರಾಗಿ ಕೆಮ್ಮಿದ್ರೆ ಇರಾನ್ ಅನ್ನೋದು ಅಲ್ಲಾಡಿ ಹೋಗುತ್ತೆ. ಈಗನೋ ಅಯಾತುಲ್ಲಾ ಖಮೇನಿಕಾ ಬೇಟಾ ಬಂದಿದ್ದಾನಂತೆ, ಅಲ್ಲಿ ಈಗ ಅವನ ವ್ಯಾಲಿಡಿಟಿ ಎಷ್ಟು ದಿವಸ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಇದೆಲ್ಲದರ ನಡುವೆ ನಮ್ಮ ಮೋದಿ ವಿರೋಧಿಗಳಿಗೆ ಭಾರತದಲ್ಲಿ ಇಂಥ ವಾತಾವರಣ ಸೃಷ್ಟಿ ಆಗ್ಬಿಟ್ರೆ ಹೇಗೆ ಬದುಕೋದು ಸ್ವಾಮಿ? ಬದುಕದೇ ಬೇಡ ಅಂತೀರಾ? ಶಾಂತಂ ಪಾಪಂ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.